ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಶ್ರಾವಣಿ ಹೇಳ್ತಾಳೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಫಿಶ್. ಇವತ್ತು ನಾವು ಫಿಶ್ ಫ್ರೈ ಮಾಡ್ತಿದ್ದೀವಿ ಮತ್ತು ಫಿಶ್ ಸಾರನ್ನು ಮಾಡ್ತೀವಿ. ಇವಾಗ ನಾವು ರೆಸಿಪಿ ಸ್ಟಾರ್ಟ್ ಮಾಡ್ತೀವಿ. ಇದು ಫಿಶ್ ಫ್ರೈಗೆ, ಇದು ಫಿಶ್ ಫ್ರೈ ಮಸಾಲ. ಇನ್ನು ಅರ್ಥ ನಾವು ಫಿಶ್ ಸಾಂಬಾರು ಮಾಡ್ತೀವಿ. ಇದು ಸಾಂಬಾರಿಗೆ ಮಸಾಲ. ಹುಣಸೆ ಹುಳಿ ಕೂಡ ರೆಡಿ ಮಾಡೀವಿ. ಸಾಂಬಾರು ಮಾಡೋಕ್ಕಾರ ಹಾಕ್ತೀವಿ. ಇವಾಗ ಶ್ರಾವಣಿ ಸ್ಟಾರ್ಟ್ ಮಾಡ್ತಾಳ. ಫ್ರೈಗೆ ಮಸಾಲೆ ಕಲಿಸ್ತಾಳೀಗ. ಕಲಸೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ಖಾರ ಜಾಸ್ತಿ ಹಾಕ್ತೀವಿ. ಇದು ಏನು ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಮಸಾಲೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನಿಂಬೆಹಣ್ಣಿದ್ದರೆ ನೀವು ಮಿಕ್ಸ್ ಮಾಡ್ಕೋಬೋದು. ನಮ್ಮ ತಕ್ಕ ನಿಂಬೆಹಣ್ಣಿಲ್ಲ, ನಾವು ಮಿಕ್ಸ್ ಮಾಡ್ಕೊಳಲ್ಲ ಅಷ್ಟೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಳೆ. ಈಗ ಎಲ್ಲದಕ್ಕೂ ಚೆನ್ನಾಗಿ ಹಾಕಬೇಕು ಮಸಾಲೆ. ಸ್ವಲ್ಪ ನೀರು ಹಾಕ್ಯಲ್ಲೇ ಸ್ವಲ್ಪ ನೀರು ಹಾಕ್ಯಂಡ್ರೆ ಚೆನ್ನಾಗಾಗ್ತದೆ. ನೀರು ಮತ್ತು ಇಲ್ಲಾಂದರೆ ಎಣ್ಣೆ ಹಾಕ್ಕೋಬೇಕು. ಆಪ್ಷನ್ ಎಣ್ಣೆ. ನಾನು ಎಣ್ಣೆ ಹಾಕ್ತೀನಿ. ಹಾಕ್ಲಾ? ಸಾಕಾಬೇಕಾ? ಸಾಕು. ಫಿಶ್ ಸರಿಯಾಗಿ ಮಸಾಲೆ ಹಾಕ್ತಿದ್ದು. ಈಗ ಇದನ್ನ ಒಂದು 15 ನಿಮಿಷ ನೆನೆಸಿದ್ರೆ ಚೆನ್ನಾಗಾಗ್ತದೆ. ಈಗ ಇದನ್ನ ಸೈಡಿಗೆ ಇಡ್ತೀವಿ. ಈಗ ಫಿಶ್ ಸಾರಿಗೆ ಮಸಾಲೆ ರೆಡಿ ಮಾಡ್ತಾಳೆ. ಫಸ್ಟ್ ಕೊಬ್ಬರಿ, ಹಸಿ ಕೊಬ್ಬರಿ. ನೆಕ್ಸ್ಟ್ ಬೆಳ್ಳುಳ್ಳಿ, ನೆಕ್ಸ್ಟು ಶುಂಠಿ, ನೆಕ್ಸ್ಟ್ ಕೊತ್ತಂಬರಿ. ಇದು ಚೆನ್ನಾಗಿ ಇವಾಗ ಗ್ರೈಂಡ್ ಆಗುತ್ತೆ. ಇದು ಧನಿಯಾ ಮಸಾಲೆ. ಮಸಾಲೆ ರೆಡಿಯಾಗಿದೆ. ಈಗ ಮೀನು ಸಾರು ಮಾಡೋಣ. ಗ್ಯಾಸ್ ಹಚ್ಕೊಂಡು ಬಿಸಿ ಬಿಸಿ ಪಾತ್ರೆಗೆ ಅಡಿಗೆ ಎಣ್ಣೆಯನ್ನು ಹಾಕಬೇಕು. ದೊಡ್ಡ ವಿಷಯ. ಎಣ್ಣೆ ಈಗ ಕಾದಿದೆ. ಈಗ ಮಸಾಲೆ ಹಾಕೋದು ಡೈರೆಕ್ಟ್. ಮಸಾಲೆ ವಾಸನೆ ಹೋಗೋವರೆಗೂ ಇದನ್ನ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕು. ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕು. ದೊಡ್ಡ ಅಡುಗೆ ಬರ್ತದೆ ನಂಗೆ ಹೇಳಕ್ಕಂತಾಳ. ನನಗೂ ಅಡುಗೆ ಬರ್ತೈತೆ, ಬಟ್ ನಾನು ಮಾಡಲ್ಲ. ಸ್ವಲ್ಪ ನೀರು ಹಾಕ್ಬೇಕೀಗ ಮಸಾಲೆದು. ಮಸಾಲೆ ವಾಸನೆ ಹೋದ್ಮೇಲೆ ಈಗ ಅರಿಶಿಣ, ಖಾರದ ಪುಡಿ. ಇನ್ನು ಸ್ವಲ್ಪ ಹಾಕು, ಚೆನ್ನಾಗಿರ್ತದೆ. ಖಾರ ಜಾಸ್ತಿ ಅಲ್ಲ. ಖಾರದ ಪುಡಿ, ಉಪ್ಪು ಹಾಕಿಲ್ಲ. ಹುಣಸೆ ಹುಳಿ ಆದಮೇಲೆ ಉಪ್ಪು ಹಾಕ್ತಾಳೆ. ಹುಣಸೆ ಹುಳಿ ಚೆನ್ನಾಗಿ ಕಲಿಸ್ಕೊಂಡು ಹುಣಸೆ ರಸ ಅದಕ್ಕೆ ಬಿಡಬೇಕು.
ಫಿಶ್ ಸಾಂಬಾರಿಗೆ ಫಸ್ಟ್ ಮೇನ್ ಇಂಪಾರ್ಟೆಂಟೇ ಹುಣಸೆ ರಸ. ಎರಡು ಸಾರಿ ಚೆನ್ನಾಗಿ ತೊಳೆದು ಹುಣಸೆ ಹಣ್ಣಿನ ರಸ ಹಾಕಿದ್ಲು. ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಲಿ. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಬೇಕು. ಚೆನ್ನಾಗಿ ಕುದಿ ಬರ್ತೈತೆ. ಈಗ ನೀರು ಹಾಕ್ಬೇಕು. ಮೀನು ಸಾಂಬಾರು ಸ್ವಲ್ಪ ಜಾಸ್ತಿ ನೀರೇ ಇರಬೇಕು. ಒಂದು ಸ್ವಲ್ಪ ನೀರು ಹಾಕ್ತೀವಿ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದೆಲ್ಲ ಒಂದು 15 ನಿಮಿಷ ಕುದ್ದ ಮೇಲೆ ಮೀನು ಆಮೇಲೆ ಹಾಕ್ಬೇಕು. ಮೀನು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಇಲ್ಲಾಂದರೆ ಫುಲ್ಲು ಮೆತ್ತಗಾಗಿ ಮೀನೆಲ್ಲ ಒಡೆದೋಗ್ಬಿಡ್ತೈತಿ. ಈಗ ಇದೊಂದು 15 ನಿಮಿಷ ಕುದಿಲಿ ಚೆನ್ನಾಗಿ. ಸಾಂಬಾರು ಒಂದು 15 ನಿಮಿಷ ಚೆನ್ನಾಗಿ ಕುದಿ ಬಂದೈತೆ. ಈಗ ಫಿಶ್ ಹಾಕೋಣ. ಫಿಶ್ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಎಲ್ಲ ಒಡೆದೋಗ್ಬಿಡ್ತೈತೆ. ಒಂದು 5 ನಿಮಿಷ ಕುದೀಲಿ ಚೆನ್ನಾಗಿ. ಫಿಶ್ ಸಾಂಬಾರು ರೆಡಿ ಆಗಿದೆ. ಈಗ ಫಿಶ್ ಫ್ರೈ ಮಾಡ್ತಾಳ. ಆಫ್ ಮಾಡಲ ಶವಿದು ಗ್ಯಾಸ್? ಈಗ ಎಣ್ಣೆ ಹಾಕ್ತಾಳೆ. ಎಣ್ಣೆ ಚೆನ್ನಾಗಿ ಹಾಕಿ, ಎಣ್ಣೆ ಜಾಸ್ತಿ ಹಾಕ್ಬೇಕು. ಅದು ಕಾಯಬೇಕು, ಸರಿಯಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಹಾಕೋದೀಗ. ಆಗಲೇ ಒಂದು 15 ನಿಮಿಷ ನೆನೆಸಿಟ್ಟಿದ್ವಲ್ಲ, ಸಾಂಬಾರು ಆಯಿತು, ಇದು ಚೆನ್ನಾಗಿ ನೆಂದಂಗೂ ಆಯಿತು. ಎಣ್ಣೆ ಕಾದಿದೆ. ಚೆನ್ನಾಗಿ ಬೆನಿಬೇಕೀಗ. ಒಂದು ತಾಟ್ ಮುಚ್ತೀವಿ. ಈಗ ಒಂದು 5 ಮಿನಿಟ್ಸ್ ಆಯಿತು. ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ. ಈಗ ಇನ್ನೊಂದು ಸೈಡ್ ಬೆನಿಬೇಕು. ಅಪ್ಪ ಎಣ್ಣೆ ಸಿಡಿ ನಿಧಾನ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗ್ತಿದೆ. ನೋಡಿದ್ರೇನೆ ತಿನ್ಬೇಕು ಅನ್ನಿಸ್ತದೆ. ಶಾವರ್ ವೇಟಿಂಗ್ ಮಾಡ್ತಿದ್ದಾರೆ ತಿನ್ನಕ್ಕಾಗೆ. ಮಾತು ಬರಲ್ಲ ಮತ್ತು ಮಾತಾಡು. ಅದು ಬೆನೆಯಷ್ಟರಲ್ಲಿ ನಾವು ಸರ್ವಿಂಗ್ ಬೌಲ್ ರೆಡಿ ಮಾಡಿದ್ದೀವಿ. ಚೆನ್ನಾಗಿ ಇವಾಗ ರೆಡಿ ಆಗುತ್ತೆ. ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡೋಣ.
ಸಾಂಬಾರು ಮಾತ್ರ ಅಲ್ಟಿಮೇಟ್. ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಥರ ವೀಡಿಯೋ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೈತೆ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.